ಇವು ಹಿಂದೂ ಧರ್ಮದ ಧರ್ಮಗ್ರಂಥಗಳಾಗಿವೆ. ರಾಮಾಯಣ ಇದು ತ್ರೇತಾಯುಗದ ಮಹಾಪುರುಷನ ಮಹಾಕಥೆ. ಈ ಬೃಹತ್ ಕಾವ್ಯವು ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಿದೆ. ರಾಮಾಯಣ ಕಥೆಯು ಮುಖ್ಯವಾಗಿ ಅಯೋಧ್ಯೆಯ ಸೂರ್ಯವಂಶದ ರಾಜಪುತ್ರ ರಾಮ, ಆತನ ಮಡದಿ ಸೀತೆ ಹಾಗೂ ಸೀತೆಯ ಅಪಹರಣ ಮಾಡಿದ ರಾವಣನ ಸಂಹಾರ ಕುರಿತಾಗಿದೆ. ದಶರಥ ಅಯೋಧ್ಯೆಯ ರಾಜ. ಶ್ರೀರಾಮನ ತಂದೆ. ದಶರಥನಿಗೆ ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಎಂಬ 3 ಜನ ಪತ್ನಿಯರು. ದಶರಥನಿಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ಮಕ್ಕಳಿದ್ದರು. ದಶರಥನ ಪ್ರೀತಿಯ ಹೆಂಡತಿ ಕೈಕೇಯಿ. ದಶರಥನಲ್ಲಿ 3 ವರಗಳನ್ನು ಕೇಳಿಕೊಂಡು ರಾಮನನ್ನು ತನ್ನ ತಂದೆಯಿಂದ ದೂರ ಮಾಡಿ 14 ವರ್ಷ ವನವಾಸಕ್ಕೆ ದೂಡುತ್ತಾಳೆ. ಪ್ರಿಯ ಪುತ್ರನಾದ ರಾಮನ ಅಗಲಿಕೆಯನ್ನು ಸಹಿಸದ ದಶರಥ ಎದೆಯೊಡೆದುಕೊಂಡು ಮರಣ ಹೊಂದುತ್ತಾನೆ. ರಾಮ, ಲಕ್ಷ್ಮಣ, ಸೀತೆ ಕಾಡಿಗೆ ಹೋದ ಕೆಲವು ದಿನಗಳ ನಂತರ ಅವರು ತಂಗಿದ ಪರ್ಣಕುಟೀರಕ್ಕೆ ಅತೀ ಸುಂದರವಾದ ಸ್ತ್ರೀಯೊಬ್ಬಳು ಪ್ರವೇಶಿಸಿದಳು. ಹೇ ಪುರುಷೋತ್ತಮ, ಯಾರು ನೀನು? ನಾನು ದಶರಥನ ಮಗ ರಾಮ. ಇಷ್ಟು ಸದೃಢವಾಗಿರುವ ನೀನು ನನ್ನ ಮನಸ್ಸನ್ನು ವಿಚಲಿತಗೊಳಿಸುತ್ತಿರುವೆ. ಇಷ್ಟು ಮೋಹಕನಾದ ನೀನು ನನ್ನನ್ನು ವರಿಸುವೆಯಾ? ನಾನು ದಶರಥನ ಮಗ ರಾಮ. ಈ ರಾಮ ನಿನ್ನ ಪತಿಯಾಗುವುದು ಅಸಂಭವ. ನಾನು ಏಕಪುತ್ರರತಸ್ಥ. ಇಲ್ಲ, ನೀನು ನನ್ನನ್ನು ವರಿಸಲೇಬೇಕು. ಅಣ್ಣ, ಈಕೆ ಸುಂದರವಾದ ಹೆಣ್ಣಲ್ಲ, ಯಾರೋ ರಾಕ್ಷಸಿಯೇ ಇರಬೇಕು. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಏನಾಯಿತು ಸಹೋದರಿ? ನಿನ್ನನ್ನು ಈ ಪರಿಸ್ಥಿತಿಗೆ ದೂಡಿದವರು ಯಾರು? ಎಷ್ಟು ಧೈರ್ಯ ಅವನಿಗೆ? ಹೇಳು, ಅವನ್ಯಾರೇ ಆಗಿದ್ದರು, ಎಂತಹ ಬಲಶಾಲಿಯೇ ಆಗಿದ್ದರು, ಯಮನಾಗಿದ್ದರೂ ಸರಿಯೇ, ಅವನನ್ನು ನನ್ನ ಬಾಣದಿಂದ ಚುಚ್ಚಿ ರಕ್ತವನ್ನು ಭೂಮಿಯ ಮೇಲೆಲ್ಲ ಚೆಲ್ಲಾಡಿ ದೇಹವನ್ನು
ರಣಹದ್ದುಗಳು ತಿನ್ನುವಂತೆ ಮಾಡುತ್ತೇನೆ. ಆಹಾಹಾಹಾಹಾ! ಅಣ್ಣ! ಇಬ್ಬರು ಕ್ಷತ್ರಿಯ ಯುವಕರು ನೋಡಲು ಗಂಧರ್ವರಂತೆ ಬಹಳ ಸುಂದರವಾಗಿದ್ದಾರೆ. ಯಾರೋ ದಶರಥ ಮಹಾರಾಜರ ಮಕ್ಕಳಂತೆ. ಅವರ ಹೆಸರು ರಾಮ ಲಕ್ಷ್ಮಣ. ಅವರೊಂದಿಗೆ ಒಬ್ಬಳು ರೂಪವತಿ ಸ್ತ್ರೀ ಇದ್ದಾಳೆ ಅಣ್ಣ. ಅವಳ ಹೆಸರು ಸೀತೆಯಂತೆ. ಅವಳಿಂದಲೇ ಈ ಅನಾಹುತ ನಡೆದಿದೆ ಅಣ್ಣ. ಹಾಗಾದರೆ ನಾನು ಅವರು ಇರುವ ಜಾಗಕ್ಕೆ ಹೋಗುತ್ತೇನೆ. ನೀನು ರಾಜಕುಮಾರಿ ಜಾನಕಿ. ನೀನು ಇರಬೇಕಾದ ಸ್ಥಳ ಅರಮನೆ. ನನ್ನ ರಾಘವ ಎಲ್ಲಿರುತ್ತಾರೋ ಅದೇ ನನ್ನ ಅರಮನೆ. ನಿಮ್ಮ ನೆರಳು ನಿಮ್ಮನ್ನು ಬಿಟ್ಟು ಹೋಗಬಹುದೇನೋ, ನಿಮ್ಮ ಜಾನಕಿ ಹೋಗಲ್ಲ. ಈ ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ, ರಾಮನೇ ಹಾದಿ. ಪ್ರೇಮ ಸುಧೆಯನು ಬೀರುವ ಮೂರ್ತಿ, ರಾಮನೇ ಕೀರ್ತಿ, ರಾಮನೇ ಸ್ಫೂರ್ತಿ. ಯಾವುದೇ ಜಿಂಕೆ ಇಷ್ಟು ಆಕರ್ಷಿತವಾಗಿದೆಯಲ್ಲ, ನನ್ನನ್ನು ಇಷ್ಟು ಮನಸೂರೆಗೊಳಿಸುತ್ತಿದೆ. ಅದನ್ನು ನನಗೆ ತಂದು ಕೊಡುವೆಯಾ ರಘುನಂದನ? ಆಗಲಿ ಸೀತೆ, ನಾನು ಹೋಗಿ ಆ ಮಾಯಾ ಜಿಂಕೆಯನ್ನು ಹಿಡಿದು ತರುವೆ. ಲಕ್ಷ್ಮಣ! ಲಕ್ಷ್ಮಣ, ನಿಮ್ಮ ಅಣ್ಣ ಕೂಗಿದ ಹಾಗಾಯಿತು. ಲಕ್ಷ್ಮಣ, ನಿಮ್ಮ ಅಣ್ಣ ಕೂಗಿದ ಹಾಗಾಯಿತು. ಏನೋ ಅಪಾಯದಲ್ಲಿರಬೇಕು. ನಾವು ಅಲ್ಲಿಗೆ ಹೋಗೋಣ. ಅತ್ತಿಗೆ, ನಾ ಹೋಗಿ ಬರುವ ತನಕ ಈ ಗೆರೆ ದಾಟಿ ಆಚೆ ಬರಬೇಡಿ. ನಾ ಹೋಗಿ ಅಣ್ಣನನ್ನು ಕರೆದು ತರುತ್ತೇನೆ. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ಈ ನಿಮ್ಮ ಕುಟೀರದಲ್ಲಿ ಹಸಿದಿರುವ ಸನ್ಯಾಸಿಗೆ ಇಡೀ ಅನ್ನವಿಲ್ಲವೇ ತಾಯಿ? ಸ್ವಾಮಿ, ಭಿಕ್ಷೆಯನ್ನು ಸ್ವೀಕರಿಸಿ. ಸನ್ಯಾಸಿ ನಿಮ್ಮ ಮನೆಯ ಬಾಗಿಲಿಗೆ ನಡೆದು ಬಂದರೆ ನೀನು 2 ಹೆಜ್ಜೆ ಮುಂದೆ ಇಟ್ಟು ಭಿಕ್ಷೆ ನೀಡಲಾರಯ್ಯ? ಆ?
ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು, ಪ್ರಚಂಡ ರಾವಣ. ಪಕ್ಷಿರಾಜ, ಪಕ್ಷಿರಾಜ, ಜಟಾಯು ನನ್ನನ್ನು ಕಾಪಾಡು. ರಾಮ, ರಾಮ, ಹೇ ರಾಮ, ನಿನ್ನ ಆಗಮನಕ್ಕಾಗಿ ನನ್ನ ಜೀವ ಕಾಯುತ್ತಿದ್ದೆ. ಸೀತಾಮಾತೆಯನ್ನು ರಾವಣನೆಂಬ ರಾಕ್ಷಸ ಅಪಹರಿಸಿ ಸಮುದ್ರದಾಚೆ ಇರುವ ಲಂಕೆಗೆ ಕರೆದೊಯ್ದಿದ್ದಾನೆ. ಸೀತಾಮಾತೆಯನ್ನು ಕಾಪಾಡಿ ರಾಮ, ರಘುನಂದನ, ಸೀತಾಮಾತೆಯನ್ನು ಕಾಪಾಡಿ. ಲಕ್ಷ್ಮಣ, ನಾವು ಲಂಕೆಯನ್ನು ತಲುಪಲು ಸುಗ್ರೀವರ ಅವಶ್ಯಕತೆ ಇದೆ. ನಡೆ, ಸುಗ್ರೀವರ ಹತ್ತಿರ ಸಹಾಯಹಸ್ತ ಕೇಳಲು. ಮಿತ್ರ, ನಿನ್ನಿಂದ ನನಗೆ ಒಂದು ಸಹಾಯವಾಗಬೇಕಿದೆ. ಸೀತೆಯನ್ನು ಕರೆತರಲು ಸಮುದ್ರವನ್ನು ದಾಟಬೇಕು. ಈ ಸಮುದ್ರವನ್ನು ಹಾರಬಲ್ಲ ಧೀರರು ಒಬ್ಬರೂ ಇಲ್ಲವೇ? ಜಾಂಬುವಂತರೆಂದರು ಯಾಕಿಲ್ಲಪ್ಪ? ಅದ ನೋಡಲಿ ಕೂತಿದ್ದಾನೆ ಮಹೇಂದ್ರಗಿರಿಯತ್ತ ಕೂತು ಏನು ಅರಿಯದವನಂತೆ ಗಲ್ಲದ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನಲ್ಲ, ಆ ಮಾರುತಿ ಅವನೇ ಸಮರ್ಥ. ನೋಡಲೆಂದು ಹೊಂಟನೋ ಕಪೀಶ, ಘಲಿರು 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 ಎಂಬೋ ಗೆಜ್ಜೆಯ ನಾದದಲ್ಲಿ, ಢಮರು 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 ಎಂಬೋ ಡೊಳ್ಳಿನ ಮೇಳದಲ್ಲಿ, ರಾಮನ ಭಂಟ ಊರಿಗೆ ನೆಂಟ, ಸಾಗರ ಗುಂಟ ಲಂಕೆಗೆ ಹೊಂಟ, ಚೂಡಾಮಣಿಯ ನೀಡಿ ಬರೋಕೆ. ಜಯ ಹನುಮ ಜಯ ಹನುಮ ಜಯ ಹನುಮ, ತೊಳೆಸಿದ ಲಂಕೆ ದೊರೆಯ ಜನುಮ, ಜಯ ಗಡವ ಜಯ ಗಣವ ಜಯ ಗಣವ, ಇಳಿಸಿದ ಅಸುರ ಬುಡದ ಗಿಡದ ಮೇಲೆ ಕಪಿರಾಯನಿವನ ಲೀಲೆ, ಹೊಂಬಾಳೆ ಮಾವು ಸೀಬೆ ಇವನ ಕೊರಳಿಗೆ ಮಾಲೆ, ರಾಮನ ಭಂಟ ಊರಿಗೆ ನೆಂಟ, ಸಾಗರ ಗುಂಟ ಲಂಕೆಗೆ ಹೊಂಟ, ಚೂಡಾಮಣಿಯ ನೀಡಿ ಬರೋಕೆ. ಜೈ ಶ್ರೀರಾಮ್. ರಾಮಸೇವಕ ನಾನು, ರಘುನಂದನ. ನೀವು ಆಜ್ಞೆಯನ್ನು ಮಾತ್ರ ಮಾಡಬೇಕು, ಅದನ್ನು ಪಾಲಿಸುವುದು ನನ್ನ ಕರ್ತವ್ಯವಾಗಿದೆ. ಜೈ ಶ್ರೀರಾಮ್. ಮಾರುತಿ, ಸೀತೆ ಇರುವ ಜಾಗಕ್ಕೆ ಹೋಗಿ ನಾನು ಬರುತ್ತಿದ್ದೇನೆ ಎಂಬ ಸೂಚನೆಯನ್ನು ನೀಡಿ ಬಾ. ನೀನು ನಮ್ಮವನು ಎಂಬುದಕ್ಕೆ ಈ ಉಂಗುರವನ್ನೂ ನೀಡು.
ಆಗಲಿ ರಾಘವ. ಜೈ ಶ್ರೀರಾಮ್. ರಾಘವ, ಸೀತಾಮಾತೆಯನ್ನು ರಾವಣನು ಸೆರೆಮನೆಯಲ್ಲೇ ಇಟ್ಟಿದ್ದಾನೆ. ಅವರು ನಿಮ್ಮ ನೆನಪಿನಲ್ಲಿ ದಿನ ಕಳೆಯುತ್ತಿದ್ದಾರೆ. ನಿಮ್ಮ ರಾಘವ ಬರುತ್ತಾನೆ ತಾಯಿ ಎಂದು ಹೇಳಿ ನಾ ಬಂದೆ. ರಾಘವ, ಜೈ ಶ್ರೀರಾಮ್. ಈ ಸಮುದ್ರವನ್ನು ದಾಟಲು ಸೇತುವೆಯ ಅವಶ್ಯಕತೆ ಇದೆ ಮಾರುತಿ. ನಳನಿಗೆ ಹೇಳು, ಕಲ್ಲು ಬಂಡೆಗಳನ್ನು ನೀರಿನಲ್ಲಿ ಹಾಕಿ ಸೇತುವೆಯನ್ನು ಕಟ್ಟಲು. ಆ ಸೇತುವೆಯ ಸಹಾಯದಿಂದ ಲಂಕೆಯನ್ನು ತಲುಪಬಹುದು. ಯುದ್ಧಕ್ಕೆ ನಾನು ಬರುತ್ತಿದ್ದೇನೆ ರಾವಣ. ಶಿವ, ನನ್ನ ಗೆಲುವು ನಿಶ್ಚಿತ. ಆ ರಾಘವನ ಜೊತೆ ಒಂದು ವೇಳೆ ನಾನು ಸೋತರೆ ನಿಮ್ಮಲ್ಲಿಗೆ ಬರುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಭೂಮಿ ಕುಸಿಯಲಿ, ಬಾನು ಬಿರಿಯಲಿ. ನ್ಯಾಯದ ಕೈಯಿಂದಾನೇ ಅನ್ಯಾಯದ ಸರ್ವನಾಶ. ಬರುತ್ತಿದ್ದೀನಿ ರಾವಣ. ನ್ಯಾಯದ 2 ಪಾದಗಳಿಂದ ನಿನ್ನ 10 ಅನ್ಯಾಯದ ತಲೆಗಳನ್ನು ತುಳಿದು ಹಾಕಲು ಬರುತ್ತಿದ್ದೀನಿ ರಾವಣ. ಜಾನಕಿಯನ್ನು ಕರೆದೊಯ್ಯಲು. ನನ್ನ ಆಗಮನ ಅಧರ್ಮದ ವಿಧ್ವಂಸಕ್ಕಾಗಿ. ಭರತಖಂಡದಲ್ಲಿ ಪರಸ್ತ್ರೀ ಮೇಲೆ ಕಣ್ಣು ಹಾಕುವ ದುಷ್ಟರಿಗೆಲ್ಲ ರಾವಣನ ಅಂತ್ಯ ಮೈ ನಡುಗುವಂತಾಗಬೇಕು. ಸ್ತ್ರೀಯರಿಗೆ ಗೌರವ ನೀಡದ ದುಷ್ಟರಿಗೆಲ್ಲ ರಾಮಾಯಣ ಒಂದು ದಂತಕಥೆಯಾಗಬೇಕು. ಸಂಕಟದ ಸಮಯ ಈಗ
ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರ ನಾಮನು. ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಮೋಘವಾಗಿತ್ತಲ್ಲವೇ ಜೈ ಶ್ರೀರಾಮ್.